ಅಮಾಯಕ ರೈತರು ಕಂಡರೆ ಮೋಸ ಮಾಡುವವರೇ ಜಾಸ್ತಿ. ಆದರೆ ಅಂಥದ್ದೊಂದು ಘಟನೆ ಮಾನ್ವಿ ತಾಲೂಕಿನ ರಾಜಲಬಂಡ ಗ್ರಾಮದ ರೈತನಾದ ಭೀಮಣ್ಣನಿಗೆ ಫಲ ನೀಡದ ಜೋಳದ ಬೀಜ ನೀಡಿದ್ರಿಂದ ನನಗೆ ನ್ಯಾಯ ಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ರಾಜಲಬಂಡ ಗ್ರಾಮದ ನಿವಾಸಿ ಭೀಮಣ್ಣ ಎಂಬಾತ ಮಾನ್ವಿ ಪಟ್ಟಣದ ರಾಘವೇಂದ್ರ ಟ್ರೇಡಿಂಗ್ ಅಂಗಡಿಯಲ್ಲಿ ಬಿತ್ತನೆ ಮಾಡಲು ಜೋಳ ಖರೀದಿ ಮಾಡಿದ್ದಾನೆ. ಆದರೆ ಬೆಳೆ ಎತ್ತರಕ್ಕೆ ಬಂದರೂ ಕಾಳು ಇಲ್ಲದ ಜೋಳದ ಬೆಳೆಯಾಗಿದ್ದರಿಂದ ಭೀಮಣ್ಣ ಕಂಗಾಲಾಗಿ ರಾಘವೇಂದ್ರ ಟ್ರೇಡಿಂಗ್ ಮಾಲೀಕರ ಹತ್ತಿರ ಬಂದಿದ್ದಾರೆ. ಅಮಾಯಕ ರೈತ ಭೀಮಣ್ಣನಿಗೆ ರಾಘವೇಂದ್ರ ಟ್ರೇಡಿಂಗ್ ಮಾಲೀಕರು GST ಬಿಲ್ ನೀಡದ ಕಾರಣ ಚೀಟಿಯಲ್ಲಿ ಬರೆದುಕೊಟ್ಟಿದ್ದರಿಂದ ನಮಗೆ ಮೋಸ ಮಾಡಲಾಗಿದೆ, ನನಗೆ ನ್ಯಾಯ ಬೇಕು ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ವರದಿ ಶಫೀಕ್ ಹುಸೇನ್, ಮಾನ್ವಿ. ಸ್ವಾಮಿ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಾನ್ವಿ. ಇಲ್ಲಿ ಏನಾಗ್ಯದಪ್ಪ ಅಂದರೆ ಮಾನ್ವಿ ತಾಲೂಕಿನಲ್ಲಿ ರಾಜಲಬಂಡ ಎಂಬ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಒಬ್ಬ ಬಡ ರೈತ, ಒಂದು 4-5 ಎಕರೆ ಜಮೀನಂಥ ರೈತ 5 ಪ್ಯಾಕೆಟ್ ಬೀಜ ತೊಗೊಂಡೋಗ್ಯಾನ. ಏನಂದರೆ ರಾಘವೇಂದ್ರ ಫರ್ಟಿಲೈಸರ್ ಅಂಗಡಿಯಲ್ಲಿ 5 ಪ್ಯಾಕೆಟ್ ಬೀಜ ತೊಗೊಂಡೋಗ್ಯಾನ. ಅತ್ತಗೆ ಏನು ಮಾಡ್ಯಾರಪ್ಪ ಅಂತಂದ್ರೆ ಒಂದು ಬಿಳೆ ಹಳೆ ಮ್ಯಾಗ 3850 ರೂಪಾಯಿ ಬಿಲ್ ಹಾಕೇಸಿ ಒಂದು ಚೀಟಿ ಮ್ಯಾಗ ಕೊಟ್ಟು ಬೀಜ ಕೊಟ್ಟು ಕಳಿಸ್ಯಾರ. ಆ ಬೀಜ ಒಯ್ದು ಆ ರೈತ ಬಿತ್ತನೆ ಮಾಡ್ಯಾನ. ಬಿತ್ತನೆ ಮಾಡಿದ್ಮ್ಯಾಗ 2 ಸಲ ಕಳೆವನ್ನು ತೆಗೆದಾನ, ಎಣ್ಣೆ ಹೊಡೆದಾನ, 30 ಚೀಲ ಗೊಬ್ಬರನ ಹಾಕ್ಯಾನ. ಒಂದು ಎಕರೆಗೆ ಏನಿಲ್ಲ 10,000 ರಿಂದ 15,000 ರೂಪಾಯಿ ಖರ್ಚು ಮಾಡ್ಯಾನ ರೈತ. ಖರ್ಚು ಮಾಡಿದ್ರೆ ಇವಾಗ ಏನಾಗ್ಯದ, ತೆನೆ ಬಿಟ್ಟೈತೆ. ತೆನೆಯಲ್ಲಿ ಒಂದು ಕಾಳು ಸಮೇತ ಆಗಿಲ್ಲ. ಇವತ್ತು ನೋಡಿ ಆ ಚೀಟಿ ತೊಗೊಂಡು ನಮಗೆ ಫೋನ್ ಮಾಡಿದ್ರು, ಈ ರೀತಿ ಹಿಂಗೆ ಅನ್ಯಾಯ ಆಗ್ಯದ ಅಂತ ಹೇಳಿ ಬಂದಾಗ, ಇಲ್ಲ ಕೇಳಮ್ ನಡಿಯಪ್ಪ, ಅಂಗಡಿಗೆ ಹೋಗಿ ವಿಚಾರ ಮಾಡಮ್ಮ, ಅದು ಯಾವ ಕಂಪ್ನಿ ಏನು ಹೆಂಗೆ ಆಯ್ತು ಹಿಂಗೆ ಅಂತ ಹೇಳಿದ್ರೆ ಆ ವಿಡಿಯೋನು ಮಾಡ್ಕೊಂಬಂದಾರ. ಹೊಲದಲ್ಲಿ ಒಂದು ಕಾಳಾಗಿಲ್ಲ ಅದ್ರಾಗ ಜೋಳ. ಅದಕ್ಕೆ ನಾವು ಅಂಗಡಿಗೆ ಹೋಗಿ ಕೇಳಿದರೆ ಅವರು ಉಡಾಪಿ ಉತ್ತರಗಳು ಕೊಡ್ತಾರೆ. ಏನಂದ್ರೆ ನಮ್ಮ ಅಂಗಡಿಗೆ ರೈತ ಬಂದಿಲ್ಲ, ನಮ್ಮಲ್ಲಿ ಬೀಜನೇ ಒಯ್ದಿಲ್ಲ, ನಾವು ಇಂಥ ಚೀಟಿ ಕೊಟ್ಟಿಲ್ಲ ಅಂತಾರೆ. GST ಬಿಲ್ಲೂ ಹಾಕಿಲ್ಲ, ಮತ್ತು ತಮ್ಮ ಅಂಗಡಿದ ಹೆಸರೂ ಇಲ್ಲ. ಒಂದು ಬಿಳೆ ಚೀಟಿ ಮೇಲೆ ಈ ರೈತಗೆ ಹಿಂಗೆ ಮೋಸ ಮಾಡ್ಯಾರ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂಥ ಕೃಷಿ ಅಧಿಕಾರಿಗಳಾಗಲಿ, ಜಿಲ್ಲಾಧಿಕಾರಿಗಳಾಗಲಿ ಒಬ್ಬ ರೈತಗ ನ್ಯಾಯ ಒದಗಿಸಿಕೊಡ್ಬೇಕು. ನಿಮ್ಮ ಹೆಸರು? ನಮ್ಮ ಹೆಸರು ಭೀಮಣ್ಣ ಸರ್. ಯಾವ ಊರು ಸರ್ ನಿಮ್ಮದು? ರಾಜಲಬಂಡ ಸರ್. ರಾಜಲಬಂಡ. ಏನು ಸಮಸ್ಯೆ ಏನಾಗಿದೆ? ಜೋಳ ಒಯ್ದಿರಿ ರಾಘವೇಂದ್ರ ಅಂಗಡಿಯಾಗ ಮಾನ್ವಿ ತಾಲೂಕು. ಅದು ಬಿತ್ತಿರೋ ಒಂದು ಕಾಳಿಲ್ಲ ತೆನೆಯಲ್ಲಿ, ಬರೀ ಬಚ್ಚ ತೆನೆ ಆಗ ಸರ್. 3 ಚೀಲ ಗೊಬ್ಬರ ಹಾಕಿವಿ, 3 ಸಲ ಎಣ್ಣೆ ಹೊಡೆದ್ವಿ ಏನ್ರಿ, ಎಲ್ಲ 4 ಸಲ ಎಣ್ಣೆ ಹೊಡೆದ್ವಿ, 3 ಸಲ ಗೊಬ್ಬರ ಹಾಕಿವಿ. ಎಲ್ಲ ಬೆಳೆ ಬಂದಾದ್ರೆ ಏನು ಒಂದು ಕಾಳಿಲ್ಲ, ಅದರಲ್ಲಿ ಕಾಳಿಲ್ಲ, ಒಂದು ಕಾಳಿಲ್ಲ ಸರ್. ಈಗ ಎಷ್ಟು ಎಕರೆ ಹಾಕಿರೋದು? ಅಲ್ಲಿ 4 ಎಕರೆ ಅವ್ರಿ, 1 ಎಕರೆ ಬೇರೆ ಹಾಕಿ ಚಲೋ ಬಂದದ. 4 ಎಕರೆ ಹೊಲ ಏನು ಪೂರ್ತಿ ಲಾಸ್ ರೀ. ಲಾಸ್ ಆದ. ಎಷ್ಟು ಖರ್ಚು ಮಾಡಿರಿ? ಈಗ 3 ಚೀಲ ಗೊಬ್ಬರ ಹಾಕಿವ್ರಿ, 4 ಸಲ ಎಣ್ಣೆ ಹೊಡೆದ್ವಿ, ಒಂದು 10-15 ಸಲ ನೀರು ಕಟ್ಟಿವ್ರಿ, 3 ಸಲ ಕಾಳು ತೆಗೆದಿವ್ರಿ. ಅಲ್ಲ ಸರ್, ಈಗ ಈ ರೀತಿ ಈಗ ಬೆಳೆ ಕಟ್ಟಿಲ್ಲ, ಕಾಳು ಬಂದಿಲ್ಲ ಅಂತ ಹೇಳ್ತಾ ಇದ್ರಿ. ಈಗ ನೀವು ಕೇಳಿದ್ರೆ ಏನಂದ್ರು ರಾಘವೇಂದ್ರ ಫರ್ಟಿಲೈಸರ್ ಅಂಗಡಿ ಅವರು? ಇಲ್ಲ ಸರ್, ನಮ್ಮ ಹತ್ರ ಒಯ್ದಿಲ್ಲ, ನಮ್ಮ ಹತ್ರ ನೀವು ಬೀಜ ತಗೊಂಡು ಹೋಗಿಲ್ಲ ಅಂತ ಹೇಳ್ತಾರೆ ಸರ್. ನೀವೇನಂದ್ರಿ? ಇಲ್ರಿ, ನಿಮ್ಮ ಹತ್ರ ಒಯ್ದಿರಿ, ನೀವು ನಮ್ಮ ಅಂಗಡಿ ಕೂನಿಲ್ಲ, ಬೇರೆ ಅಂಗಡಿ ಹೆಂಗೆ ಹೇಳ್ತೀವಿ ಅಂತ ಹೇಳ್ತೀವಿ. ಏನಂದ್ರು? ಇಲ್ಲ, ನಮ್ಮ ಹತ್ರ ಒಯ್ದಿಲ್ಲ, ನಮ್ದು ಸೀಟಿ ಅಲ್ಲ ಅಂತ ಹೇಳ್ತಾರೆ ಸರ್. ಅಲ್ಲ ಸರ್, ಈ ರೀತಿ ಇದು ಮಾಡಿದ್ರೆ ಹೆಂಗಾರ ಇದು ಏನಿದೆ ನಿಮ್ದು ಬಡ ರೈತರನ್ನ ಶೋಷಣೆ ಮಾಡುತ್ತಂದ್ರೆ ಏನು ಮಾಡಿ ಸರ್? ನಾವು ಬಡವರು, ಎಲ್ಲ ಪರಿಸ್ಥಿತಿ ಅಂದ್ರೆ ಅದಕ್ಕೆ ಜಮೀನು. ಆ ಜಮೀನಲ್ಲಿ ನಾವು ಇಲ್ಲಿ ಪರಿಸ್ಥಿತಿ ಇದೆ, ನಮಗೆ ಎಲ್ಲ ವಿಷ ಕೂಡ ಪರಿಸ್ಥಿತಿ ಬಂದ್ಬಿಟ್ಟು ಸರ್ ನಮಗೆ. ಅಲ್ಲ, ಹಿಂಗಾದ್ರೆ ಹೆಂಗೆ ಮುಂದೆ ಹೆಂಗೆ ಮಾಡೋದು ಸರ್? ಮುಂದೆ ಬೆಳೆ ಹೆಂಗೆ ಬದುಕೋದು ಹೆಂಗೆ ಸರ್? ನಾವು ನಮ್ಮ ಜಮೀನು ಸ್ವಲ್ಪ ಇಲ್ಲ, ಅದಷ್ಟೇ ಬದುಕೋದು ಹೆಂಗೆ ಸರ್? ಈಗ ನಾವು ಅದಕ್ಕೆ ನಾವು ಈ ರೀತಿ ಎದಿಟ್ಟಿದಾಗ ಬದುಕೈತಿ ಸರ್. ಮತ್ತು ಈಗ ಹೆಂಗೆ ನಮ್ಗೆ ಪರಿಹಾರ ಏನು ಮಾಡ್ಬೇಕು ಸರ್? ನಾವು ಕುರುಬರು ಸರ್, ನಾವು ಸಿದ್ದರಾಮಯ್ಯ ಸಾಹೇಬರು, ಅವರು ಕುರುಬರೇ. ಈ ಜನಗಳಿಗೆ ಈ ರೀತಿ ಅನ್ಯಾಯ ಆಗತ್ತದ, ಅವರೊಬ್ಬರು ಸ್ವಲ್ಪ ನಮಗೆ ಸಹಾಯತೆ ಕೊಡಿಲ್ಲ ಸರ್. ಅಲ್ಲ ಸರ್, ಈಗ ಸರ್ಕಾರ ಈ ರೀತಿ ರೈತರಿಗೆ ಇದು ಶೋಷಣೆ ಮಾಡುತ್ತೆ. GST ಬಿಲ್ ಕೊಡ್ಬೇಕಲ್ಲ, ಬಿಲ್ ಕೊಟ್ಟಿಲ್ಲ. ಕೊಟ್ಟಿಲ್ಲ ಸರ್, ಪೇಪರ್ನಲ್ಲಿ ಬರ್ಕೊಟ್ರು ಸರ್ ನಮಗೆ. ಮತ್ತೆ ಹಿಂಗಾದ್ರೆ ಹೆಂಗೆ? ಮತ್ತೆ ಯಾರಿಗೆ ಹೇಳ್ಬೇಕಿದೆ ಅನ್ಯಾಯ? ಏನು ಸರ್? ಈ ಗೌರ್ಮೆಂಟ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರ ಇದಾರ, ಅದಕ್ಕೆ ಏನಂಬ ಪರಿಹಾರ ನೋಡ್ಬೇಕು, ಎಲ್ಲ ಜನರಿಗೆ ಏನಂಬುದು ಸವಲತ್ತು ಕೊಡ್ಬೇಕು, ಬಂದು ಅಂಗಡಿಯಲ್ಲಿ ತಿಳಿಸ್ಬೇಕು, ಹಿಂಗೆ ಮಾಡಿದ್ರೆ ರೈತರಿಗೆ ಅನ್ಯಾಯ ಮಾಡುವ ಅಂತ ಹೇಳ್ಬೇಕು ಸರ್. ಈಗ ನಿಮಗೆ ಮುಂದಿನ ದಿಕ್ಕು ಹೆಂಗೆ? ಈಗ ಮುಂದಿನ ದಿಕ್ಕು ಏನು ಸರ್? ನಮಗೆ ಅದೇ ದೇವರ ದಿಕ್ಕು ನಮಗೆ.